ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ನುಡಿ ಜಾತ್ರೆಗೆ ಸಖತ್ತಾಗಿ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಟಿಪ್ಪು ವಿವಾದ ಇಲ್ಲಿ ತಾರಕಕ್ಕೆ ಏರ್ತಾ ಇದೆ. ಇಲ್ಲಿ ವಿಚಾರಗೋಷ್ಠಿಯನ್ನ ಮಾಡಬೇಕು ಅಂತ ಒಂದು ವರ್ಗ ಹೇಳಿದ್ರೆ ಮತ್ತೊಂದು ವರ್ಗ ಬೇಡ ಅನ್ನುವಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ನುಡಿ ಜಾತ್ರೆಗೂ ಮುನ್ನವೇ ಟಿಪ್ಪು ಗದ್ದಲ, ಧ್ವಜದಂಗಲ್ ಬಳಿಕ ಮಂಡ್ಯದಲ್ಲಿ ಟಿಪ್ಪು ವಿವಾದ. ಮಂಡ್ಯ ಅತಿ ಹೆಚ್ಚು ಕನ್ನಡ ಮಾತನಾಡುವ ಸ್ಥಳ. ಇಂಥ ಸಕ್ಕರೆ ನಾಡಲ್ಲಿ ಡಿಸೆಂಬರ್ 20, 21 ಹಾಗೂ 22ರಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಈಗಾಗಲೇ ಭರದ ಸಿದ್ಧತೆ ಸಾಗ್ತಾ ಇದೆ. ಆದ್ರೆ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಆಯೋಜನೆಗೆ ಕೆಲವರು ಒತ್ತಡ ಹಾಕುತ್ತಿದ್ದು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. 3 ದಿನಗಳ ಕಾಲ ನಡೆಯುವ ನುಡಿ ಜಾತ್ರೆಯಲ್ಲಿ ಪ್ರಗತಿಪರ ಚಿಂತಕ ಹಾಗೂ ಲೇಖಕ ಜಗದೀಶ್ ಕೊಪ್ಪ ಟಿಪ್ಪುವನ್ನ ನೆನಪು ಮಾಡಿಕೊಳ್ಳುವುದು ನಮ್ಮ ನೈತಿಕ ಕರ್ತವ್ಯ. ಹೀಗಾಗಿ ಟಿಪ್ಪು ಬಗ್ಗೆ ವಿಚಾರಗೋಷ್ಠಿ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಈ ಜಿಲ್ಲೆಯ ಸಮ್ಮೇಳನ ನಡೀಬೇಕಾದ್ರೆ ಮಂಡ್ಯ ಜಿಲ್ಲೆಯ ಸಮಗ್ರ ಇತಿಹಾಸವನ್ನು ಒಳಗೊಂಡಿರಬೇಕು. ಜಿಲ್ಲೆಯ ರೂಪುಗೊಂಡ ಬಗೆ, ನಾಲ್ವಡಿಯವರ ಕೊಡುಗೆ, ನಾಲ್ವಡಿಯವರ ಆಸ್ಥಾನದಲ್ಲಿದ್ದಂಥ ಸರ್ವಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆಗಳು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಬೇಕು. ಅದಕ್ಕಿಂತ ಹೆಚ್ಚಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಮಂಡ್ಯ ಈ ಸಂಸ್ಥಾನಕ್ಕೆ, ಮೈಸೂರು ಸಂಸ್ಥಾನಕ್ಕೆ ನೀಡಿದ ಕೊಡುಗೆಗಳು ಕೂಡ ಮತ್ತೆ ಇಲ್ಲಿ ಗೋಷ್ಠಿ ಆಗಬೇಕು. ಯಾಕೆಂದರೆ ಟಿಪ್ಪು ಸುಲ್ತಾನ್ ಬಗ್ಗೆ ನಾನು ಹೇಳದೆ ಇನ್ಯಾರೋ ಹೇಳ್ದ ಅನ್ನೋದು ಮುಖ್ಯ ಅಲ್ಲ. ಟಿಪ್ಪು ಬಗ್ಗೆ ವಿಚಾರಗೋಷ್ಠಿಗೆ ಹಿಂದೂ ಸಂಘಟನೆಗಳು ಭಾರಿ ವಿರೋಧ ವ್ಯಕ್ತಪಡಿಸಿವೆ. ಟಿಪ್ಪು ಮತಾಂಧ ಮಾತ್ರವಲ್ಲ, ತನ್ನ ಆಡಳಿತ ಅವಧಿಯಲ್ಲಿ ಕನ್ನಡ ವಿರೋಧಿ. ಟಿಪ್ಪು ವಿಚಾರಗೋಷ್ಠಿ ನಡೆಸಿದ್ರೆ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಟಿಪ್ಪುವಿನ ಬಗ್ಗೆ ಒಂದು ಗೋಷ್ಠಿಯನ್ನು ಇಡಬೇಕು ಅಂತೇಳಿ ಜಗದೀಶ್ ಕೊಪ್ಪ ಅನ್ನುವಂತ ಒಬ್ಬರು ಸಾಹಿತಿ ನೆನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಹಾಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಹಾಸ್ಯಾಸ್ಪದವಾದಂತಹ ವಿಷಯ. ಟಿಪ್ಪುವಿಗೂ ಕನ್ನಡಕ್ಕೂ ಯಾವ ಸಂಬಂಧ? ಟಿಪ್ಪು ಒಬ್ಬ ಕನ್ನಡದ ದ್ರೋಹಿ. ಆ ಗೋಷ್ಠಿಯನ್ನ ತಡೆಯುವಂತ ಕೆಲಸವನ್ನ ಬಜರಂಗ ಸೇನೆ ಮಾಡೇ ಮಾಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಂತಹ ಅಸಂಬದ್ಧ ಒಂದು ಹೇಳಿಕೆಯನ್ನು ಕೊಡುವಂತ ಅಸಂಬದ್ಧ ವಿಚಾರಗಳನ್ನ, ಟಿಪ್ಪುವಿನ ವಿಚಾರವನ್ನ ಯಾವುದೇ ಕಾರಣಕ್ಕೂ ಗೋಷ್ಠಿಯಲ್ಲಿ ಜೋಡಿಸಬಾರದು ಅನ್ನುವಂತ ಮನವಿಯನ್ನ ಕಸಾಪದ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಒಟ್ಟಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ತಿರವಾಗ್ತಾ ಇದ್ದಂತೆ ಟಿಪ್ಪು ವಿವಾದ ಭುಗಿಲೆದ್ದಿದ್ದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಷ್ಟೇ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ನುಡಿ ಜಾತ್ರೆಗೆ ಸಖತ್ತಾಗಿ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಟಿಪ್ಪು ವಿವಾದ ಇಲ್ಲಿ ತಾರಕಕ್ಕೆ ಏರ್ತಾ ಇದೆ. ಇಲ್ಲಿ ವಿಚಾರಗೋಷ್ಠಿಯನ್ನ ಮಾಡಬೇಕು ಅಂತ ಒಂದು ವರ್ಗ ಹೇಳಿದ್ರೆ ಮತ್ತೊಂದು ವರ್ಗ ಬೇಡ ಅನ್ನುವಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ನುಡಿ ಜಾತ್ರೆಗೂ ಮುನ್ನವೇ ಟಿಪ್ಪು ಗದ್ದಲ, ಧ್ವಜದಂಗಲ್ ಬಳಿಕ ಮಂಡ್ಯದಲ್ಲಿ ಟಿಪ್ಪು ವಿವಾದ. ಮಂಡ್ಯ ಅತಿ ಹೆಚ್ಚು ಕನ್ನಡ ಮಾತನಾಡುವ ಸ್ಥಳ. ಇಂಥ ಸಕ್ಕರೆ ನಾಡಲ್ಲಿ ಡಿಸೆಂಬರ್ 20, 21 ಹಾಗೂ 22ರಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಈಗಾಗಲೇ ಭರದ ಸಿದ್ಧತೆ ಸಾಗ್ತಾ ಇದೆ. ಆದ್ರೆ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಆಯೋಜನೆಗೆ ಕೆಲವರು ಒತ್ತಡ ಹಾಕುತ್ತಿದ್ದು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. 3 ದಿನಗಳ ಕಾಲ ನಡೆಯುವ ನುಡಿ ಜಾತ್ರೆಯಲ್ಲಿ ಪ್ರಗತಿಪರ ಚಿಂತಕ ಹಾಗೂ ಲೇಖಕ ಜಗದೀಶ್ ಕೊಪ್ಪ ಟಿಪ್ಪುವನ್ನ ನೆನಪು ಮಾಡಿಕೊಳ್ಳುವುದು ನಮ್ಮ ನೈತಿಕ ಕರ್ತವ್ಯ. ಹೀಗಾಗಿ ಟಿಪ್ಪು ಬಗ್ಗೆ ವಿಚಾರಗೋಷ್ಠಿ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಈ ಜಿಲ್ಲೆಯ ಸಮ್ಮೇಳನ ನಡೀಬೇಕಾದ್ರೆ ಮಂಡ್ಯ ಜಿಲ್ಲೆಯ ಸಮಗ್ರ ಇತಿಹಾಸವನ್ನು ಒಳಗೊಂಡಿರಬೇಕು. ಜಿಲ್ಲೆಯ ರೂಪುಗೊಂಡ ಬಗೆ, ನಾಲ್ವಡಿಯವರ ಕೊಡುಗೆ, ನಾಲ್ವಡಿಯವರ ಆಸ್ಥಾನದಲ್ಲಿದ್ದಂಥ ಸರ್ವಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆಗಳು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಬೇಕು. ಅದಕ್ಕಿಂತ ಹೆಚ್ಚಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಮಂಡ್ಯ ಈ ಸಂಸ್ಥಾನಕ್ಕೆ, ಮೈಸೂರು ಸಂಸ್ಥಾನಕ್ಕೆ ನೀಡಿದ ಕೊಡುಗೆಗಳು ಕೂಡ ಮತ್ತೆ ಇಲ್ಲಿ ಗೋಷ್ಠಿ ಆಗಬೇಕು. ಯಾಕೆಂದರೆ ಟಿಪ್ಪು ಸುಲ್ತಾನ್ ಬಗ್ಗೆ ನಾನು ಹೇಳದೆ ಇನ್ಯಾರೋ ಹೇಳ್ದ ಅನ್ನೋದು ಮುಖ್ಯ ಅಲ್ಲ. ಟಿಪ್ಪು ಬಗ್ಗೆ ವಿಚಾರಗೋಷ್ಠಿಗೆ ಹಿಂದೂ ಸಂಘಟನೆಗಳು ಭಾರಿ ವಿರೋಧ ವ್ಯಕ್ತಪಡಿಸಿವೆ. ಟಿಪ್ಪು ಮತಾಂಧ ಮಾತ್ರವಲ್ಲ, ತನ್ನ ಆಡಳಿತ ಅವಧಿಯಲ್ಲಿ ಕನ್ನಡ ವಿರೋಧಿ. ಟಿಪ್ಪು ವಿಚಾರಗೋಷ್ಠಿ ನಡೆಸಿದ್ರೆ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ.
ಟಿಪ್ಪುವಿನ ಬಗ್ಗೆ ಒಂದು ಗೋಷ್ಠಿಯನ್ನು ಇಡಬೇಕು ಅಂತೇಳಿ ಜಗದೀಶ್ ಕೊಪ್ಪ ಅನ್ನುವಂತ ಒಬ್ಬರು ಸಾಹಿತಿ ನೆನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಹಾಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಹಾಸ್ಯಾಸ್ಪದವಾದಂತಹ ವಿಷಯ. ಟಿಪ್ಪುವಿಗೂ ಕನ್ನಡಕ್ಕೂ ಯಾವ ಸಂಬಂಧ? ಟಿಪ್ಪು ಒಬ್ಬ ಕನ್ನಡದ ದ್ರೋಹಿ. ಆ ಗೋಷ್ಠಿಯನ್ನ ತಡೆಯುವಂತ ಕೆಲಸವನ್ನ ಬಜರಂಗ ಸೇನೆ ಮಾಡೇ ಮಾಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಂತಹ ಅಸಂಬದ್ಧ ಒಂದು ಹೇಳಿಕೆಯನ್ನು ಕೊಡುವಂತ ಅಸಂಬದ್ಧ ವಿಚಾರಗಳನ್ನ, ಟಿಪ್ಪುವಿನ ವಿಚಾರವನ್ನ ಯಾವುದೇ ಕಾರಣಕ್ಕೂ ಗೋಷ್ಠಿಯಲ್ಲಿ ಜೋಡಿಸಬಾರದು ಅನ್ನುವಂತ ಮನವಿಯನ್ನ ಕಸಾಪದ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಒಟ್ಟಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ತಿರವಾಗ್ತಾ ಇದ್ದಂತೆ ಟಿಪ್ಪು ವಿವಾದ ಭುಗಿಲೆದ್ದಿದ್ದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಎಂಬುದನ್ನ ಕಾದು ನೋಡ್ಬೇಕಷ್ಟೇ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ನುಡಿ ಜಾತ್ರೆಗೆ ಸಖತ್ತಾಗಿ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಟಿಪ್ಪು ವಿವಾದ ಇಲ್ಲಿ ತಾರಕಕ್ಕೆ ಏರ್ತಾ ಇದೆ. ಇಲ್ಲಿ ವಿಚಾರಗೋಷ್ಠಿಯನ್ನ ಮಾಡಬೇಕು ಅಂತ ಒಂದು ವರ್ಗ ಹೇಳಿದ್ರೆ ಮತ್ತೊಂದು ವರ್ಗ ಬೇಡ ಅನ್ನುವಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ನುಡಿ ಜಾತ್ರೆಗೂ ಮುನ್ನವೇ ಟಿಪ್ಪು ಗದ್ದಲ. ಧ್ವಜದಂಗಲ್ ಬಳಿಕ ಮಂಡ್ಯದಲ್ಲಿ ಟಿಪ್ಪು ವಿವಾದ. ಮಂಡ್ಯ ಅತಿ ಹೆಚ್ಚು ಕನ್ನಡ ಮಾತನಾಡುವ ಸ್ಥಳ. ಇಂಥ ಸಕ್ಕರೆ ನಾಡಲ್ಲಿ ಡಿಸೆಂಬರ್ 20, 21 ಹಾಗೂ 22ರಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಈಗಾಗಲೇ ಭರದ ಸಿದ್ಧತೆ ಸಾಗ್ತಾ ಇದೆ. ಆದ್ರೆ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಆಯೋಜನೆಗೆ ಕೆಲವರು ಒತ್ತಡ ಹಾಕುತ್ತಿದ್ದು ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. 3 ದಿನಗಳ ಕಾಲ ನಡೆಯುವ ನುಡಿ ಜಾತ್ರೆಯಲ್ಲಿ ಪ್ರಗತಿಪರ ಚಿಂತಕ ಹಾಗೂ ಲೇಖಕ ಜಗದೀಶ್ ಕೊಪ್ಪ ಟಿಪ್ಪುವನ್ನ ನೆನಪು ಮಾಡಿಕೊಳ್ಳುವುದು ನಮ್ಮ ನೈತಿಕ ಕರ್ತವ್ಯ. ಹೀಗಾಗಿ ಟಿಪ್ಪು ಬಗ್ಗೆ ವಿಚಾರಗೋಷ್ಠಿ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಈ ಜಿಲ್ಲೆಯ ಸಮ್ಮೇಳನ ನಡಿಬೇಕಾದ್ರೆ ಮಂಡ್ಯ ಜಿಲ್ಲೆಯ ಸಮಗ್ರ ಇತಿಹಾಸವನ್ನು ಒಳಗೊಂಡಿರಬೇಕು. ಜಿಲ್ಲೆಯ ರೂಪುಗೊಂಡ ಬಗೆ, ನಾಲ್ವಡಿಯವರ ಕೊಡುಗೆ, ನಾಲ್ವಡಿಯವರ ಆಸ್ಥಾನದಲ್ಲಿದ್ದಂಥ ಸರ್ವಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆಗಳು ಕೂಡ ಇಲ್ಲಿ ವಿಚಾರಣೆಗೆ ಒಳಪಡಬೇಕು. ಅದಕ್ಕಿಂತ ಹೆಚ್ಚಾಗಿ ಟಿಪ್ಪು ಸುಲ್ತಾನ್ ಬಗ್ಗೆ ಮಂಡ್ಯ ಈ ಸಂಸ್ಥಾನಕ್ಕೆ, ಮೈಸೂರು ಸಂಸ್ಥಾನಕ್ಕೆ ನೀಡಿದ ಕೊಡುಗೆಗಳು ಕೂಡ ಮತ್ತೆ ಇಲ್ಲಿ ಗೋಷ್ಠಿ ಆಗಬೇಕು. ಯಾಕೆಂದರೆ ಟಿಪ್ಪು ಸುಲ್ತಾನ್ ಬಗ್ಗೆ ನಾನು ಹೇಳದೆ ಇನ್ಯಾರೋ ಹೇಳ್ದ ಅನ್ನೋದು ಮುಖ್ಯ ಅಲ್ಲ. ಟಿಪ್ಪು ಬಗ್ಗೆ ವಿಚಾರಗೋಷ್ಠಿಗೆ ಹಿಂದೂ ಸಂಘಟನೆಗಳು ಭಾರಿ ವಿರೋಧ ವ್ಯಕ್ತಪಡಿಸಿವೆ. ಟಿಪ್ಪು ಮತಾಂಧ ಮಾತ್ರವಲ್ಲ, ತನ್ನ ಆಡಳಿತ ಅವಧಿಯಲ್ಲಿ ಕನ್ನಡ ವಿರೋಧಿ. ಟಿಪ್ಪು ವಿಚಾರಗೋಷ್ಠಿ ನಡೆಸಿದ್ರೆ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಟಿಪ್ಪುವಿನ ಬಗ್ಗೆ ಒಂದು ಗೋಷ್ಠಿಯನ್ನು ಇಡಬೇಕು ಅಂತೇಳಿ ಜಗದೀಶ್ ಕೊಪ್ಪ ಅನ್ನುವಂತ ಒಬ್ಬರು ಸಾಹಿತಿ ನೆನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಹಾಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಹಾಸ್ಯಾಸ್ಪದವಾದಂತಹ ವಿಷಯ. ಟಿಪ್ಪುವಿಗೂ ಕನ್ನಡಕ್ಕೂ ಯಾವ ಸಂಬಂಧ? ಟಿಪ್ಪು ಒಬ್ಬ ಕನ್ನಡದ ದ್ರೋಹಿ. ಆ ಗೋಷ್ಠಿಯನ್ನ ತಡೆಯುವಂತ ಕೆಲಸವನ್ನ ಬಜರಂಗ ಸೇನೆ ಮಾಡೇ ಮಾಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಂತಹ ಅಸಂಬದ್ಧ ಒಂದು ಹೇಳಿಕೆಯನ್ನು ಕೊಡುವಂತ ಅಸಂಬದ್ಧ ವಿಚಾರಗಳನ್ನ, ಟಿಪ್ಪುವಿನ ವಿಚಾರವನ್ನ ಯಾವುದೇ ಕಾರಣಕ್ಕೂ